ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ನಾನು ಯಾರನ್ನೋ ಸೋಲಿಸಕ್ಕೆ ಬಂದಿಲ್ಲ, ಆದರೆ ಜನಗಳನ್ನ ಗೆಲ್ಲಿಸಕ್ಕೆ ಬಂದಿದ್ದೇನೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಸಂದೀಪ್ ರೆಡ್ಡಿ ಟಾಂಗ್. ಜಂಗಮಶಿಗೆಹಳ್ಳಿ ಎಂಪಿಸಿಎಸ್ ಆವರಣದಲ್ಲಿ ಮಿಶ್ರ ತಳಿ ಕರುಗಳ ಪ್ರದರ್ಶನ ಸಂಭ್ರಮ. ಉತ್ತಮ ತಳಿ ಕರು ಸಾಕಿದ ರೈತರಿಗೆ ಬಹುಮಾನ ವಿತರಣೆ. ಬಾಗೇಪಲ್ಲಿಯಲ್ಲಿ ಜನಪರ ಹೋರಾಟಗಾರ ಜಿವಿ ಶ್ರೀರಾಮರೆಡ್ಡಿ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ. ಬಡವರ ಶೋಷಿತರ ಕಾರ್ಮಿಕರ ಧ್ವನಿಯಾಗಿದ್ದ ಧೀಮಂತ ನಾಯಕನಿಗೆ ಗಣ್ಯರ ನಮನ. ಮುಹೂರ್ತಕ್ಕೆ ಕ್ಷಣಗಣನೆ ಇದ್ದಾಗ ನಿಂತ ಬಾಲ್ಯ ವಿವಾಹ. ಹಸೆಮಣೆಯ ಮೇಲೆ ಕುಳಿತುಕೊಳ್ಳಬೇಕಿದ್ದ ಬಾಲಕಿ ರಕ್ಷಣೆ. ವಾರ್ತೆಗಳ ವಿವರ. ನಾನು ಯಾರನ್ನೋ ಸೋಲಿಸಲಿಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಂದಿಲ್ಲ, ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರನ್ನ ಗೆಲ್ಲಿಸಲಿಕ್ಕೆ ಬಂದಿದ್ದೇನೆ. ನಿಮ್ಮಂತೆ ಪಕ್ಷದಿಂದ ಪಕ್ಷಕ್ಕೆ ಹಾರಿ ಕಾರ್ಯಕರ್ತರ ಮುಂದೆ ತ್ಯಾಗದ ಮಾತುಗಳನ್ನ ಹಾಡೋಲ್ಲ. ಅಧಿಕಾರಕ್ಕಾಗಿ, ಅದರಲ್ಲೂ ಇಂಥದೇ ಪೋರ್ಟ್ಫೋಲಿಯೋ ಬೇಕೆಂದು ಬ್ಲಾಕ್ ಮೇಲ್ ಮಾಡುವ ರಾಜಕಾರಣಿಯೂ ಅಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಭಗತ್ ಸಿಂಗ್ ಚಾರಿಟೇಬಲ್ ಅಧ್ಯಕ್ಷ ಟಾಂಗ್ ನೀಡಿದ್ದಾರೆ. ಅವ್ರಿಗೇನೋ ಹೇಳ್ಕೊಳ್ಳಿ, ನನಗೆ ಆಶ್ಚರ್ಯ ಆಗಿದ್ದು ಅದಕ್ಕಿಂತ ನನ್ನನ್ನು ಉದ್ದೇಶಿಸಿ ಮಾತಾಡಿರ್ಬೋದು ಅಂತ. 4 ದಿನಗಳ ಹಿಂದೆ ಅಣಕನೂರು ಡೈರಿಯಲ್ಲಿ ಕ್ಯಾನುಗಳ ವಿತರಣೆಗೆ ಬಂದಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಪಟ್ಟೇನಹಳ್ಳಿ ಪಂಚಾಯತಿ ಮಾಜಿ ಅಧ್ಯಕ್ಷ ಅಣಕನೂರು ವೆಂಕಟೇಶಪ್ಪ ಮತ್ತು ಅವರ ಬೆಂಬಲಿಗರು ಸುಧಾಕರ್ ಸಖ್ಯ ಬಿಟ್ಟು ಸಂದೀಪ ರೆಡ್ಡಿ ಬಣಕ್ಕೆ ಸೇರ್ಪಡೆಯಾಗಿರುವ ಬಗ್ಗೆ ಮಾತನಾಡಿ ವ್ಯಂಗ್ಯವಾಡಿದ್ರು. ನನ್ನಿಂದ ಲಾಭ ಪಡೆದು ನನ್ನ ಜೊತೆ ಬಿಟ್ಟು ಮತ್ತೊಬ್ಬರ ಕಡೆ ಹೋದವರ ಬಗ್ಗೆ ಮಾತನಾಡಿ, ಇಷ್ಟು ದಿನ ನನಗೆ ಕಾಂಗ್ರೆಸ್ ವಿರೋಧವಾಗಿತ್ತು, ಆದರೆ ಮುಂದಿನ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸೋ ಬಣವೊಂದು ಹುಟ್ಟಿಕೊಂಡಿದೆ ಎಂದು ಪರೋಕ್ಷವಾಗಿ ಸಂದೀಪ್ ರೆಡ್ಡಿಗೆ ತಿವಿದರು. ಆ ಹೇಳಿಕೆಗೆ ತಿರುಗೇಟು ನೀಡಿರುವ ಸಂದೀಪ್ ರೆಡ್ಡಿ, ನಿನ್ನ ಬಿಟ್ಟು ಹೋಗೋರನ್ನ ನೀನು ಕರೆದು ಮಾತನಾಡು, ಸಂಘಟನೆ ಮಾಡು. ಅದು ಬಿಟ್ಟು ಸಭೆಗಳಲ್ಲಿ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಬಿಡುವಂತೆ ಸ್ಥಳೀಯ ಕಾರ್ಯಕರ್ತರು, ಪಂಚಾಯಿತಿ ಮಟ್ಟದ ಮುಖಂಡರುಗಳಿಗೆ ಬೆದರಿಕೆ ಹಾಕುವ ಶೈಲಿಯಲ್ಲಿ ಮಾತನಾಡುವುದು ನಿಮಗೆ ಶೋಭೆ ತರುವುದಿಲ್ಲ. ಯಾರು ಯಾರ ಹಂಗಲು ಬದುಕುವುದಿಲ್ಲ. ನೀವು ಹೇಗೆ ಪ್ರಪಂಚಕ್ಕೆ ಹೀರೋ ಆಗಬೇಕು ಅನ್ನೋ ರೀತಿಯಲ್ಲಿ ವರ್ತಿಸುತ್ತೀರೋ ಹಾಗೆಯೇ ಅವರು ಕನಿಷ್ಠ ಅವರ ಮನೆಗಳಿಗೆ ಹೀರೋ ಆಗಿ ಬದುಕಲಕ್ಕೆ ಬಿಡಿ. ಅವರ ಸ್ವಾಭಿಮಾನವನ್ನ ಕೆಡಕಿ ನೀವೇ ನಿಮ್ಮ ಅಧೋಗತಿಗೆ ಕಾರಣರಾಗಲು ಹೋಗಬೇಡಿ. ರಾಜಕೀಯದಲ್ಲಿ ಎಂತೆಂಥ ರಾಜಕಾರಣಿಗಳು ಸೋತು ಸುಣ್ಣವಾಗಿದ್ದಾರೆ. ಎಲ್ಲವನ್ನೂ ಪರ್ಸನಲ್ ಆಗಿ ತಗೊಳ್ಳಕ್ಕೆ ಹೋಗಬೇಡಿ. ನಾವು ನಿಮ್ಮನ್ನ ಸೋಲಿಸೋಕೆ ಕ್ಷೇತ್ರಕ್ಕೆ ಬಂದಿಲ್ಲ, ಆದರೆ ಜನಗಳನ್ನ ಗೆಲ್ಲಿಸೋಕೆ ಬಂದಿದ್ದೇವೆ ಎಂದು ಪಾಠ ಮಾಡಿದ್ದಾರೆ. ಸಹಜವಾಗಿ ಎಲ್ಲಿ ಕಾರ್ಯಕ್ರಮಗಳು ಚೆನ್ನಾಗಿರ್ತದೆ ಅಲ್ಲಿ ಜನ ಸೇರುವಂಥದ್ದು ಆಗ್ತಾನೆ ಇರ್ತದೆ. ಆದರೆ ತಾವು ಯಾವ ಒಂದು ವಿಷಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀರಿ ಅಂತ ನಂಗೆ ಗೊತ್ತಿಲ್ಲ. ಯಾವ ವಿಷಯ ಅಂತ ಗೊತ್ತಾದರೆ ನಾನು ಅದಕ್ಕೆ ಆನ್ಸರ್ ಸೋಲ್ಸೋವಂಥ ಬಣವನ್ನು ನಿಜಕ್ಕೂ ತಮಾಷೆ ಆದಂತಹ ಒಂದು ಏನು ಸ್ಟೇಟ್ಮೆಂಟ್ ಅದು. ತಾವು ಹೇಳ್ತಿದ್ದೀರಾ ಅದನ್ನು ನಾನು ಮಾಡಿರ್ಬೋದು, ನನ್ನನ್ನು ಉದ್ದೇಶಿಸಿ ಮಾತಾಡಿರ್ಬೋದು ಅಂತ. ನನ್ನನ್ನೇ ಉದ್ದೇಶಿಸಿ ಮಾತಾಡಿದರೆ ನಾನು ಅದ್ರ ಬಗ್ಗೆ ಹೇಳೋದೇನಂತಂದರೆ, ನಾನು ಹುಟ್ಟಿದಾಗಿಂದ ನಾನು ತುಂಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಹಂತ ಹಂತವಾಗಿ ಜೀವನವನ್ನು ಕಟ್ಕೊಂಡ್ಬಂದಿರೋವಂಥವನು. ಆ ಸೋಲಿನ ನೋವು, ಆ ಸೋಲಿನ ತಲ್ಲಣಗಳು ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನನಗೆ ಗೊತ್ತಿದೆ. ನಾನಿವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿರೋದು ನನ್ನ ಜನಗಳನ್ನು ಗೆಲ್ಲಿಸೋಕ್ಕೆ. ನಾನು ಜನಗಳನ್ನು ಗೆಲ್ಲಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ, ಬಿಟ್ಟರೆ ಯಾರನ್ನೋ ಸೋಲಿಸುವಂತಹ ಹೀನ ಮನಸ್ಥಿತಿ ನನಗೆ ಯಾವತ್ತೂ ಬಂದಿಲ್ಲ. ನಾನು ಆ ರೀತಿಯ ಒಂದು ಯೋಚನೆ ಸಹ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಅದೇ ವೇದಿಕೆಯಲ್ಲಿ ಮಾತನಾಡಿದ ಚಿಮು ನಿರ್ದೇಶಕ ಕೆವಿ ನಾಗರಾಜ್ಗೂ ಟಾಂಗ್ ನೀಡಿದ ಸಂದೀಪ್ ರೆಡ್ಡಿ, ನೀವು ಮತ್ಸದಿ ನಾಯಕರು, ರಾಜಕೀಯ ಸಂಧ್ಯಾ ಕಾಲದಲ್ಲಿ ನಿಜ ಮಾತನಾಡಿ ಎಂದು ಮಾರ್ಮಿಕವಾಗಿ ತರಾಟೆಗೆ ತೆಗೆದುಕೊಂಡ್ರು. ನಮ್ಮ ಕೆವಿ ನಾಗರಾಜ್ ಅಣ್ಣವರು, ಅವರು ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಅವರ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಏನು ಹೇಳ್ತಾ ಇದ್ರು, ಯಾವುದೋ ಬಣದಲ್ಲಿ ಹೋಗಿ ಇವರೆಲ್ಲ ಹೋಗಿ ಒಂದಷ್ಟು ಜನ ಸೇರ್ಕೊತಿದ್ದಾರೆ ಅಂತ. ನಾಗರಾಜ್ ಅಣ್ಣನವರಿಗೆ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಗರಾಜ್ ಅಣ್ಣವರೇ, ಈ ಒಂದು ಏನು ಬಣ ಅಂತ ನೀವು ಹೇಳ್ತಿದ್ದೀರಾ, ಈ ಬಣ ಇದೇ ನಿಮಗೆ ಟಿಕೆಟ್ ಸಿಗದೇ ಇದ್ದಾಗ KMF ಇದರಲ್ಲಿ ಕಷ್ಟ ಆದಾಗ ನಿಮಗೆ ಸಿಗದಿರ ಹೋಗಲಿ, ನಿಮ್ಮನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಂತಹ ಬಣ ನಾಗರಾಜ್ ಅಣ್ಣ. ನಾವು KV ನಾಗರಾಜ್ ಅಣ್ಣನವ್ರಿಗೆ ಈ ಮುಖಾಂತರ ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಎಲ್ಲೂ ರಾಜಕೀಯವಾಗಿ ನೀವು ನನಗೆ ಸಹಾಯ ಮಾಡಿಲ್ಲ ಇದುವರೆಗೂ. ನಾನು ಜಿಲ್ಲಾಧ್ಯಕ್ಷನಾದಾಗ ಅಣ್ಣ ನಿಮ್ಮ ಬಂದು ಆಶೀರ್ವಾದ ತಗೊತೀನಿ ಅಂದರೆ ನಿಮ್ಮ ಮನೆಗೆ ಬರೋಕ್ಕೆ ಬಿಡಲಿಲ್ಲ. ತಾವು ಬೇರೆ ಬೇರೆ ಕತೆಗಳು ಹೇಳಿ ನಮ್ಮ ಮನೆಗೆ ಬರ್ದಿರಂಗೆ ನೋಡ್ಕೊಂಡಂತಹ ನಾಯಕರು ತಾವು. ಆದರೂ ಸಹ ಅದನ್ನೆಲ್ಲ ಮರೆತು
ನಿಮಗೆ ನಾವು ಏನಾಗುತ್ತೋ ಅದನ್ನು ಕೆಲಸ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ ಬಣದವರು ಅಣ್ಣ, ನಾವು ಸೋಲಿಸೋ ಬಣದವರಲ್ಲ. ನಿಮ್ಮನ್ನು ಸೋಲಿಸ್ಬೇಕು ಅಂತಿದ್ದಂತಹ ಜನಗಳಿದಾರಲ್ಲ, ಅಂತಹ ಟೈಮಲ್ಲಿ ನಿಮ್ಮನ್ನು ಗೆಲ್ಲಿಸ್ಬೇಕು ಅಂತ ಪಣತೊಟ್ಟಂತಹ ಬಣ ನಮ್ಮದು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹೈನುಗಾರಿಕೆ ರೈತರ ಜೀವಾಳವಾಗಿದ್ದು ಆದಾಯದೊಂದಿಗೆ ಉದ್ಯೋಗ ಅವಕಾಶವೂ ವೃದ್ಧಿಯಾಗಿ ಕುಟುಂಬ ನಿರ್ವಹಣೆಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿ ಆರ್ಥಿಕವಾಗಿ ಸದೃಢರಾಗಲು ನೆರವಾಗುತ್ತದೆ ಎಂದು ಜಂಗಮಶೀಗೆಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಹಾಗೂ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಮುನಿನಾರಾಯಣಪ್ಪ ತಿಳಿಸಿದರು. ಜಂಗಮಶೀಗೆಹಳ್ಳಿ ಹಾಲು ಉತ್ಪಾದಕರಲ್ಲಿ ಚಿಂತಾಮಣಿ ತಾಲೂಕು ಜಂಗಮಶೀಗೆಹಳ್ಳಿಯಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಗಮ ಜಂಗಮಶೀಗೆಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಮಿಶ್ರ ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಂಗಮಶೀಗೆಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಹಾಗೂ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಮುನಿನಾರಾಯಣಪ್ಪ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ, ಹೈನುಗಾರಿಕೆ ರೈತಾಪಿ ವರ್ಗದವರ ಹಾಗೂ ಬಡ ಮಧ್ಯಮ ವರ್ಗದವರ ಆರ್ಥಿಕ ಆಧಾರದ ಕಾಯಕವಾಗಿದ್ದು ಇದರಿಂದ ನಿರಂತರವಾಗಿ ಆದಾಯ ಬರುವುದರ ಜೊತೆಗೆ ರೈತರಿಗೆ ಸರ್ಕಾರದಿಂದ ಬರುವ ಸಹಾಯಧನ, ಮ್ಯಾಟ್ ವಿಮೆ, ಗುಣಮಟ್ಟದ ಹಾಲಿಗೆ ಉತ್ತಮ ದರ ನಿರ್ಧಾರ ಲಭಿಸುತ್ತದೆ. ಇದರಿಂದ ಗ್ರಾಮೀಣ ಭಾಗದ ಜನತೆಯ ಜೀವನ ನೆಮ್ಮದಿಯಾಗುತ್ತದೆ ಎಂದರು. ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಈ ಒಂದು ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳನ್ನ ಕರೆಸಿ, ಅನೇಕ ಜಡ್ಜಿಗಳನ್ನ ಈ ಒಂದು ಗ್ರಾಮಕ್ಕೆ ಕರೆಸಿ, ಗ್ರಾಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇಡೀ ತಾಲೂಕಲ್ಲಿ ಕೊನೆ ಹಳ್ಳಿ ಆದ್ರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ, ಜನಪರ ಕಾರ್ಯಕ್ರಮಗಳನ್ನ ಈ ಗ್ರಾಮದಲ್ಲಿ ಕೊಟ್ಟಿರೋದು ನಮ್ಮ ಸಹಕಾರ ಸಂಘದಿಂದ ಅಂತ ನಾನು ಇವತ್ತು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಈ ವೇಳೆ ಉತ್ತಮ ಆರೋಗ್ಯಕಾರಿ ಕರುಗಳನ್ನು ಪ್ರದರ್ಶಿಸಿದ ರೈತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಉತ್ತಮ ಮಿಶ್ರತಳಿ ಕರುಗಳ ಪ್ರದರ್ಶನ ಮಾಡಿ ವಿಜೇತರಿಗೆ ಬಹುಮಾನ ವಿತರಿಸಿದ್ರು. ನಂತರ ಹಾಲು ಉತ್ಪಾದಕರಿಗೆ ಉತ್ಕೃಷ್ಟ ಗುಣಮಟ್ಟದ ಹಾಲಿನ ಸ್ಟೀಲ್ ಕ್ಯಾನುಗಳನ್ನು ವಿತರಿಸಿ ಜಂಗಮಶೀಗೆಹಳ್ಳಿ ಎಂಪಿಸಿಎಸ್ನ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ನಿರ್ದೇಶಕರುಗಳಿಗೆ ಸನ್ಮಾನಿಸಲಾಯಿತು ಮತ್ತು ತೀರ್ಪುಗಾರರಾಗಿ ಬಂದಿದ್ದ ಪಶುವೈದ್ಯಕೀಯ ಇಲಾಖೆಯ ವೈದ್ಯರನ್ನ ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಟಿಎನ್ ಶಿವಣ್ಣ, ಪಶುವೈದ್ಯಕೀಯ ಇಲಾಖೆಯ ಡಾಕ್ಟರ್ ವೀರರಾಜು, ಚೀಮೂಲ್ ಡಾಕ್ಟರ್ ಮಹೇಶ್, ನಿರ್ದೇಶಕರುಗಳಾದ ಅಧ್ಯಕ್ಷ ಮುನಿನಾರಾಯಣಪ್ಪ, ಉಪಾಧ್ಯಕ್ಷ ರುದ್ರಪ್ಪ, ನಿರ್ದೇಶಕರುಗಳಾದ ಶ್ರೀರಾಮ್, ಎನ್ ನಂಜುಂಡಯ್ಯ, ಜಯರಾಮ್, ಎನ್ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬಾಗೇಪಲ್ಲಿಯ ಗಟ್ಟಿ ಧ್ವನಿ ಶೋಷಿತರ ಪರ ನಿರಂತರ ಹೋರಾಟ ನಡೆಸಿದ್ದ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ 4ನೇ ವರ್ಷದ ಸಂಸ್ಮರಣಾ ಕಾರ್ಯಕ್ರಮ ಇಂದು ಬಾಗೇಪಲ್ಲಿಯಲ್ಲಿ ಅರ್ಥಪೂರ್ಣವಾಗಿ ಜರುಗಿತು. ಸಿಪಿಎಂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಕೆಂಪು ವಂದನೆ ಸಲ್ಲಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕನನ್ನ ಸ್ಮರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗವಿರುವ ಜಿವಿಎಸ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಘೋಷಣೆಗಳನ್ನು ಕೂಗುವ ಮೂಲಕ 4ನೇ ವರ್ಷದ ಸಂಸ್ಮರಣೆಯನ್ನು ಆಚರಿಸಲಾಯಿತು. ಭಾರತ ಕಮ್ಯುನಿಸ್ಟ್ ಪಕ್ಷ, ಪ್ರಾಂತ ರೈತ ಸಂಘ, ಸಿಐಟಿಯು ಹಾಗೂ ಡಿವೈಎಫ್ಐ ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಜಿವಿ ಶ್ರೀರಾಮರೆಡ್ಡಿ ಅವರು ಕೇವಲ ಒಂದು ಕ್ಷೇತ್ರದ ನಾಯಕರಾಗಿರಲಿಲ್ಲ, ಬದಲಿಗೆ ಇಡೀ ರಾಜ್ಯದ ಜನರ ಧ್ವನಿಯಾಗಿದ್ರು. ಕೋಮು ಸಂಘರ್ಷದ ವಿರುದ್ಧ, ಮಡೆ ಸ್ನಾನದಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಮತ್ತು ಕೃಷಿ ಕಾರ್ಮಿಕರ ಪರವಾಗಿ ಅವರು ಬೀದಿಗೆ ಹಿಡಿದು ಹೋರಾಡಿದವರು. ಚಿಕ್ಕಬಳ್ಳಾಪುರ ಜಿಲ್ಲೆಗಳ ನೀರಾವರಿ ಸಮಸ್ಯೆಗಾಗಿ ಡಾಕ್ಟರ್ ಪರಮಶಿವಯ್ಯ ವರದಿ ಜಾರಿಗೆ ಶ್ರೀರಾಮರೆಡ್ಡಿ ಅವರು ಬಾಗೇಪಲ್ಲಿಯಿಂದ ಬೆಂಗಳೂರಿನವರೆಗೆ ನಡೆಸಿದ ಪಾದಯಾತ್ರೆಯನ್ನ ಮೆಲುಕು ಹಾಕಿದ್ರು. ಈ ಜಿಲ್ಲೆಯಲ್ಲಿ ಒಬ್ಬ ರೈತರ ಹಾಲ್ ರೇಟ್ ಕಡಿಮೆ ಆದ್ರೆ, ರೈತರಿಗೆ ಭೂಮಿ ಇಲ್ಲ ಅಂದ್ರೆ, ರೈತರ ಬೆಳೆಗೆ ಬೆಂಬಲ ಬೆಲೆ ಇಲ್ಲ ಅಂದ್ರೆ, ಬೆಲೆ ಏರಿಕೆ ಆದರೆ, ಅಲ್ಪಸಂಖ್ಯಾತರ ಮೇಲೆ ದಾಳಿ ಆದರೆ, ಹೆಣ್ಣು ಮಕ್ಕಳ ಮೇಲೆ ದಾಳಿ ಆದರೆ, ವಿದ್ಯಾರ್ಥಿಗಳಿಗೆ ಶೋಷಣೆ ಆದರೆ, ಬಡವರಿಗೆ ಹಸಿವಿನಿಂದ ತೊಂದರೆಗೊಳಗಾದಾಗಲೂ ಕೂಡ ಕೆಂಬಾವುಟವನ್ನು ಎತ್ತಿ ದುಡಿಯುವ ಜನರನ್ನು ಸಂಘಟಿಸಿ ಹೋರಾಟದ ಮೂಲಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಂದು ದಾರಿಯನ್ನು ತೋರಿಸಿಕೊಟ್ಟಂತ ಮಹಾನಾಯಕ ಕಾಮ್ರೇಡ್ ಜಿವಿ ಶ್ರೀರಾಮರೆಡ್ಡಿ ಅವರು. ಇದೇ ಸಂದರ್ಭದಲ್ಲಿ ಚನ್ನರಾಯಪ್ಪ ಮತ್ತು ಕಲಾ ತಂಡದವರಿಂದ ಕ್ರಾಂತಿ ಗೀತೆಗಳ ಗಾಯನ ನಡೆಯಿತು.
ಜಿವಿಎಸ್ ಅಮರ್ ರಹೆ ಎಂಬ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ಕಾರ್ಯಕ್ರಮದಲ್ಲಿ ಸಿಪಿಎಂ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ, ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಸೇರಿದಂತೆ ಹಲವು ಪ್ರಮುಖ ಘಟಕಗಳ ಮುಖಂಡರು ಭಾಗವಹಿಸಿದ್ರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ, ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇವಿಎಸಿ ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ ಜೆಇಇ, ನೀಟ್ ಮತ್ತು ಕೆಸಿಇಟಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. 18 ವರ್ಷ ತುಂಬುವ ಮುನ್ನವೇ ಮದುವೆ ಮಾಡಲು ಮುಂದಾಗಿದ್ದ ಪೋಷಕರಿಗೆ ಅಧಿಕಾರಿಗಳು ಅಂತಿಮ ಕ್ಷಣದಲ್ಲಿ ಬ್ರೇಕ್ ಹಾಕಿದ್ದಾರೆ. ತಾಳಿ ಕಟ್ಟುವ ಸಂಭ್ರಮದಲ್ಲಿದ್ದ ವಧು-ವರರಿಗೆ ಶಾಕ್ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಸೆಮಣೆಯ ಮೇಲೆ ಕುಳಿತುಕೊಳ್ಳಬೇಕಾಗಿದ್ದ ಬಾಲಕಿಯನ್ನ ರಕ್ಷಿಸಿದ್ದಾರೆ. ನೆಲಮಂಗಲದಲ್ಲಿ ನಡೆಯಬೇಕಿದ್ದ ಬಾಲ್ಯ ವಿವಾಹವೊಂದಕ್ಕೆ ಅಧಿಕಾರಿಗಳು ಅಂತಿಮ ಕ್ಷಣದಲ್ಲಿ ಬ್ರೇಕ್ ಹಾಕಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಕಾವಾಡಿ ಮಠದ ಕಲ್ಯಾಣ ಮಂಟಪದಲ್ಲಿ ಮದುವೆಗೆ ಸಕಲ ಸಿದ್ಧತೆಗಳು ಮುಗಿಬಿದ್ದವು. ನಿನ್ನೆ ರಾತ್ರಿ ಅದ್ದೂರಿಯಾಗಿ ರಿಸೆಪ್ಷನ್ ಕೂಡ ನಡೆದಿತ್ತು. ಇಂದು ಮುಂಜಾನೆ ಮಾಂಗಲ್ಯ ಧಾರಣೆಯ ಸಮಯ. ಅಷ್ಟರಲ್ಲೇ ಅಲ್ಲಿಗೆ ಬಂದಿಳಿದಿದ್ದು ಅಧಿಕಾರಿಗಳ ಪಡೆ. ಖಚಿತ ಮಾಹಿತಿಯ ಮೇರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಅನಿತಾ ಲಕ್ಷ್ಮಿ ನೇತೃತ್ವದಲ್ಲಿ ಅಧಿಕಾರಿಗಳು ಕಲ್ಯಾಣ ಮಂಟಪದ ಮೇಲೆ ಅನಿರೀಕ್ಷಿತವಾಗಿ ದಾಳಿ ನಡೆಸಿದ್ರು. ಮದುವೆ ನಿಲ್ಲಿಸಿ ಬಾಲಕಿಯನ್ನ ವಶಕ್ಕೆ ಪಡೆದ ಅಧಿಕಾರಿಗಳು ಕಾನೂನು ಕ್ರಮದ ಎಚ್ಚರಿಕೆ ನೀಡಿದರು. ಕಲ್ಯಾಣ ಮಂಟಪದಲ್ಲಿದ್ದ ಸಂಬಂಧಿಕರು ಒಂದು ಕ್ಷಣ ಈ ದಿಢೀರ್ ಬೆಳವಣಿಗೆಯಿಂದ ದಬಾಯಿಸಿದ್ರು. ಅಧಿಕಾರಿಗಳು ಹಠ ಬಿಡದೆ ಬಾಲಕಿಯನ್ನ ಅಲ್ಲಿಂದ ಕರೆದೊಯ್ದರು. ಕಾನೂನು ಅರಿವಿನ ಕೊರತೆಯೋ ಅಥವಾ ಹಠವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತಿಮ ಕ್ಷಣದಲ್ಲಿ ಬಾಲಕಿಯೊಬ್ಬಳು ಸಂಕೋಲೆಯಿಂದ ಪಾರಾಗಿದ್ದಾಳೆ. 18 ವರ್ಷ ತುಂಬುವ ಮುನ್ನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದು ಶಿಕ್ಷಾರ್ಹ ಅಪರಾಧ ಎಂಬ ಅರಿವು ಪೋಷಕರಲ್ಲಿ ಬರಬೇಕಾಗಿದೆ. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ. ಅಂತಹದ್ರಲ್ಲಿ ಇಲ್ಲೊಬ್ಬ ಹೆಲ್ಮೆಟ್ ಹಾಕದೆ ಬಂದು ದಾಖಲೆಗಳನ್ನು ತಾರದಿದ್ರಿಂದ ತಡೆದ ಸಂಚಾರಿ ಪೊಲೀಸರ ಮೇಲೆ ಧಮ್ಕಿ ರಂಪಾಟ ಮಾಡಿದ್ದ ಆತನು ಏನೇ ನಾಟಕ ಹಾಡಿದ್ರೂ ಅದಕ್ಕೆ ಸೊಪ್ಪಾಕದ ಪೊಲೀಸರು ಕೊನೆಗೂ ದಂಡ ಕಟ್ಟಿಸಿ ಮನೆಗೆ ಕಳಿಸಿದ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಯಾರು ನಾವಲ್ಲ, ಆಮೇಲೆ ಬಂದು ಕೊಡ್ತೀನಿ.
ನಿಜವಾಗಿ ಇರ್ಬೇಕಲ್ವಾ ಕೊಡ್ಬೇಕು ಕೊಡ್ತೀನಿ ಅಂತ ಹೇಳ್ತಾರೆ. ನೀವು ನೋಡ್ತಿರೋ ಈ ದೃಶ್ಯ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಟೌನ್ ಪೊಲೀಸ್ ಠಾಣೆ ಮುಂದೆಯೇ ದ್ವಿಚಕ್ರ ಸವಾರನೊಬ್ಬ ಹೆಲ್ಮೆಟ್ ಹಾಕದೆ ಬಂದು ಪೊಲೀಸರೊಂದಿಗೆ ರಂಪಾಟ ಹಾಡ್ತಿರೋ ವ್ಯಕ್ತಿ ಬಾಬು ಅಂತ. ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದಾರೆ. ಹೆಲ್ಮೆಟ್ ಇಲ್ಲದೆ ರಸ್ತೆಗೆ ಬಂದ್ರೆ ಪೊಲೀಸರು ಹಿಡಿದು ದಂಡ ಹಾಕ್ತಾರೆ ಅಂತ ಗೊತ್ತಿದ್ರು ಹೆಲ್ಮೆಟ್ ಹಾಕದೆ ಬಂದಿದ್ದಲ್ಲದೆ ಅವರನ್ನ ತಡೆದ ಪೊಲೀಸರ ಮೇಲೆ ರಂಪಾಟ ಮಾಡಿ ತನ್ನ ದ್ವಿಚಕ್ರ ವಾಹನವನ್ನೇ ರಸ್ತೆಗೆ ಬೀಳಿಸಿ ಹೈರಾಣ ಮಾಡಿದ್ದಾನೆ. ನಾವು ನಿಮ್ಗೆ ಏನಾದ್ರು ಸಿಂಗ್ಲರ್ ಆಗಿ ಮಾತಾಡಿದ್ವಾ ಹೇಳಿ ಹೋಗ್ಲಿ. ಮಾತಾಡಿಲ್ವಾ? ಯಾರು ಸೈಡ್ ಹಾಕೋ ಗಾಡಿ ಅಂದ್ರೆ ಬಂಡವಾಳ ಕೊಟ್ಟಿದ್ದೀರಾ? ಅಷ್ಟೇ ಇರೋದು ಹೆಲ್ಮೆಟ್ಗೆ. ದಂಡ ಕಟ್ಟೋಕೆ ಹಣ ಇಲ್ಲ ಅಂತಾನೆ, ರೋಡ್ ಟ್ಯಾಕ್ಸ್ ಕಟ್ಟಿದ್ದೀನಿ ಮತ್ಯಾಕೆ ದುಡ್ಡು ಕಟ್ಟಬೇಕು ಅಂತಾನೆ. ಅದೇಗೆ ನನ್ನ ಗಾಡಿ ಮುಟ್ತಿರೋ ನೋಡೋಣ ಅಂತ ಧಮ್ಕಿ ಹಾಕುತ್ತಿದ್ದ ದೃಶ್ಯವನ್ನ ಮೊಬೈಲಲ್ಲಿ ಸೆರೆ ಹಿಡಿದ ವ್ಯಕ್ತಿಯೊಬ್ಬ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದಾನೆ. ಅಷ್ಟೆಲ್ಲ ರಾದ್ಧಾಂತ ಮಾಡಿದ ವ್ಯಕ್ತಿ ಕೊನೆಗೆ ತನ್ನ ಪ್ಯಾಕೆಟ್ನಲ್ಲಿ ಇದ್ದ ಹಣ ತೆಗೆದುಕೊಟ್ಟು ರಸೀದಿ ಪಡೆದು ಈ ಬಾಬು ಯಾರು ಅಂತ ತೋರಿಸ್ತೀನಿ ಇರಿ ಎಂದಿದ್ದಾನೆ. ಎಷ್ಟೇ ರಂಪಾಟ ಮಾಡಿದ್ರೂ ತನ್ನ ಡ್ಯೂಟಿಗೆ ಚ್ಯೂತಿ ಬರದಂತೆ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ನಾಗರಾಜ್ ಮತ್ತು ಸಿಬ್ಬಂದಿ ದಂಡ ವಸೂಲಿ ಮಾಡಿ ಪೊಲೀಸರು ತಮ್ಮ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಜೆ ಸಮಯವನ್ನು ವ್ಯರ್ಥ ಮಾಡದೆ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ನಡೆಸುತ್ತಿರುವ 10 ದಿನಗಳ ಬೇಸಿಗೆ ಶಿಬಿರವನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಬೇಸಿಗೆ ಶಿಬಿರದಲ್ಲಿ ದೊರೆಯುವ ವಿವಿಧ ಕೌಶಲಗಳಿಂದ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕೃಷ್ಣಕುಮಾರಿ ಹೇಳಿದರು. ಗುಡಿಬಂಡೆ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 10 ದಿನಗಳ ಕಾಲದ ಉಚಿತ ಬೇಸಿಗೆ ಶಿಬಿರಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಚಾಲನೆ ನೀಡಿ ಮಾತನಾಡಿ, ಇಷ್ಟು ದಿನ ಶಾಲೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ತರಗತಿಗೆ ಸಂಬಂಧಿಸಿದ ಪಾಠವನ್ನ ಕಲಿಯುತ್ತಿದ್ರು. ಈಗ ನೃತ್ಯ, ಹಾಡು, ಕತೆ, ಕರಾಟೆ ಸೇರಿದಂತೆ 15ಕ್ಕೂ ಹೆಚ್ಚು ವಿವಿಧ ಚಟುವಟಿಕೆಗಳನ್ನ ಈ ಶಿಬಿರದಲ್ಲಿ ಕಲಿಸುತ್ತಾರೆ. ನೀವು ಕಲಿಯಿರಿ, ನಿಮ್ಮ ಸ್ನೇಹಿತರನ್ನ ಶಿಬಿರಕ್ಕೆ ಕರೆತನ್ನಿ. ತಾಲೂಕಿನ ಗ್ರಾಮೀಣ ಭಾಗವಾದ ಸೋಮೇನಹಳ್ಳಿ ಪಿಎಂ ಶ್ರೀ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಪಟ್ಟಣ ಪ್ರದೇಶದಲ್ಲಿ ಗುಡಿಬಂಡೆ ಪಿಎಂ ಶ್ರೀ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ನುರಿತ ಶಿಕ್ಷಕರು ತರಬೇತಿ ನೀಡುತ್ತಾರೆ. ಇದನ್ನ ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಡ್ಯಾನ್ಸ್, ಕರಾಟೆ, ಸ್ಪೋಕನ್ ಇಂಗ್ಲಿಷ್, ಕರಾಟೆ ನೋಡಿ, ಇಷ್ಟು ಜನ ಮಕ್ಕಳಿಗೆ ಒಂದೊಂದಲ್ಲ ಒಂದೊಂದು ಸ್ಕಿಲ್ ಕಲಿಯೋದಕ್ಕೆ ಆಸಕ್ತಿ ಇದೆ. ಯಾವ ತಂದೆ ತಾಯಿನೂ ಟೈಮ್ ಸ್ಪೇರ್ ಮಾಡ್ತಾ ಇಲ್ಲ ಮಕ್ಕಳಿಗೋಸ್ಕರ. ನಮ್ಮಲ್ಲಿ ಎಷ್ಟೆಷ್ಟೋ ಸಣ್ಣ ಸಣ್ಣ ಪಂಚತಂತ್ರ ಕಥೆಗಳಿದೆ, ಅವನ್ನ ಹೇಳೋ ಅಂತ ತಾಳ್ಮೆ ಅಪ್ಪ ಅಮ್ಮನಿಗಿಲ್ಲ. ಸೊ ಅವನ್ನೆಲ್ಲ ಹೇಳೋದು ಇದು ಯಾರ ಜವಾಬ್ದಾರಿ ಅಂದರೆ ಟೀಚರ್ಸ್ ಆದ ನಮ್ಮ ಜವಾಬ್ದಾರಿ. ಸೊ ಈ ಕ್ಯಾಂಪಲ್ಲಿ ಮಕ್ಕಳಿಗೆ ಕತೆ ಹೇಳುವಂತಹ ಒಂದು ಆಕ್ಟಿವಿಟಿನೂ ಇಟ್ಕೊಳ್ಳಿ. ಯಾಕಂದರೆ ನಮ್ಮ ಕಲ್ಚರ್ ಏನಿದೆ, ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ ಎಷ್ಟೋ ರಾಮಾಯಣ, ಮಹಾಭಾರತ, ಇನ್ನೂ ಅನೇಕ ಕಥೆಗಳಿದೆ. ಆ ಕಥೆಗಳನ್ನ ನೀವು ಮಕ್ಕಳಿಗೆ ಹೇಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಮಂಜುನಾಥ್, ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯ ಅಂಬರೀಶ್, ಬಿಆರ್ಸಿ ಸಂಯೋಜಕ ರಾಘವೇಂದ್ರ, ಇಸಿಒ ನಂಜುಂಡಪ್ಪ, ಟಿಪಿಒ ಆಂಜನಪ್ಪ, ಪತ್ರಕರ್ತ ಬಿ ಸುರೇಶ್ ಬಾಬು, ಶಾಲೆಯ ಮುಖ್ಯ ಶಿಕ್ಷಕ ಶಂಕರ್, ಸಹ ಶಿಕ್ಷಕರು ಭಾಗವಹಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ತಂತ್ರಜ್ಞಾನದ ಜೊತೆಗೆ ರಂಗಭೂಮಿ ಕ್ಷೇತ್ರ ಅತ್ಯಂತ ಅಗತ್ಯ. ಇಂದಿನ ಎಐ ಯುಗದಲ್ಲೂ ಪೋಷಕರು ತಮ್ಮ ಮಕ್ಕಳನ್ನ ನಮ್ಮ ಕಲೆ, ಸಂಸ್ಕೃತಿ ಬಗ್ಗೆ ಪರಿಚಯಿಸುವ ನಿಟ್ಟಿನಲ್ಲಿ ಉದಾಸೀನತೆ ತೋರಬಾರದು ಎಂದು ಚಲನಚಿತ್ರ ನಟ ಹಾಗೂ ರಂಗ ನಿರ್ದೇಶಕ ಡಿಂಗ್ರಿ ನರೇಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪಿಪಿಎಚ್ಎಸ್ ಶಾಲೆಯಲ್ಲಿ ರಂಗಸಕಲ ಹೆಜ್ಜೆ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ವಸಂತ ಚಿಟ್ಟೆಗಳು 2026ರ ಮಕ್ಕಳ ಬೇಸಿಗೆ ಶಿಬಿರವನ್ನು ಚಲನಚಿತ್ರ ನಟ ಹಾಗೂ ರಂಗ ನಿರ್ದೇಶಕರಾದ ಡಿಂಗ್ರಿ ನರೇಶ್ ಉದ್ಘಾಟಿಸಿ ಮಾತನಾಡಿ, ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ತಂತ್ರಜ್ಞಾನದ ಜೊತೆಗೆ ರಂಗಭೂಮಿ ಕ್ಷೇತ್ರ ಅತ್ಯಂತ ಅಗತ್ಯ. ಇಂದಿನ ಎಐ ಯುಗದಲ್ಲೂ ಪೋಷಕರು ತಮ್ಮ ಮಕ್ಕಳನ್ನ ನಮ್ಮ ಕಲೆ, ಸಂಸ್ಕೃತಿ ಬಗ್ಗೆ ಪರಿಚಯಿಸುವ ನಿಟ್ಟಿನಲ್ಲಿ ಉದಾಸೀನತೆ ತೋರಬಾರದು ಎಂದು ಹೇಳಿದರು.
ಶಿಬಿರ ಕುರಿತು ರಂಗಸಕಲ ಹೆಜ್ಜೆ ಟ್ರಸ್ಟ್ ಅಧ್ಯಕ್ಷ ದಿಲೀಪ್ ಕುಮಾರ್ ಮಾತನಾಡಿ, ನಾಟಕದ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುವುದು ಮಕ್ಕಳಿಗೆ ಹೊಸ ಅನುಭವ ನೀಡುತ್ತದೆ. ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ಸಮಾಜದೊಂದಿಗೆ ಉತ್ತಮ ಸಂಬಂಧ ಬೆಳೆಸಲು ಸಹಕಾರಿಯಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸದಾ ವೆಂಕಟೇಶ್, ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ನಾರಾಯಣಸ್ವಾಮಿ, ರಾಜೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎ ನಾರಾಯಣಸ್ವಾಮಿ, ರಂಗ ಕಲಾವಿದೆ ಕವಿತಾ ಎಸ್ ಮೈಸೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 40 ಅಡಿ ಆಳದ ಬಾವಿಗೆ ಬಿದ್ದಿದ್ದ ಜಿಂಕೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಸಹಕಾರದೊಂದಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಡಿನಿಂದ ನೀರು, ಆಹಾರ ಹುಡುಕಿಕೊಂಡು ನಾಡಿಗೆ ಬಂದಿದ್ದ ಜಿಂಕೆಯೊಂದು ನಾಯಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಚಿಂತಾಮಣಿ ತಾಲೂಕು ಕರಿಯಪ್ಪಲ್ಲಿ ಗ್ರಾಮದ ಅಶೋಕ ರೆಡ್ಡಿರವರ ಜಮೀನಿನಲ್ಲಿದ್ದ 40 ಅಡಿ ಆಳದ ನೀರಿಲ್ಲದ ಬಾವಿಗೆ ಬಿದ್ದಿದ್ದು, ಸ್ಥಳೀಯರು ಬಾವಿಯಲ್ಲಿ ಜಿಂಕೆ ಇರುವುದನ್ನು ಕಂಡು ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಲೋಕೇಶ್, ವೆಂಕಟಶಿವಾರೆಡ್ಡಿ, ರಾಜು, ವಿವೇಕ್, ಯಾಮನಪ್ಪ ಹಾಗೂ ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದಿದ್ದಾರೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಹಗ್ಗಗಳ ಸಹಾಯದಿಂದ ಜಿಂಕೆಯನ್ನ ಬಾವಿಯಿಂದ ಹೊರತೆಗೆದು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಜಮೀನಿನಲ್ಲಿ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಫಲಕ ಅಳವಡಿಸಿದ್ದರಿಂದಲೇ ಅಕ್ರಮವಾಗಿ ಜಮೀನು ಕಬಳಿಸಲು ಬಂದ ವ್ಯಕ್ತಿಗಳಿಂದ ತಮ್ಮ ಸ್ವಂತಕ್ಕೆ ಸುರಕ್ಷಿತವಾಗಿ ಉಳಿಯಿತೆಂಬ ಸಂತೋಷಕ್ಕೆ ಸಂತಸಗೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಕುಪ್ಪಳ್ಳಿ ಗ್ರಾಮದ ನಂಜುಂಡಪ್ಪ ಮತ್ತು ಅವರ ಕುಟುಂಬದವರೆಲ್ಲ ಸೇರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅದೇ ಹೊಲದಲ್ಲಿ ಆಚರಣೆ ಮಾಡಿ ದೇವರಂತೆ ಪೂಜಿಸಿದ ಘಟನೆ ನಂದಿ ಹೋಬಳಿಯ ಕುಪ್ಪಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಂಬೇಡ್ಕರ್ ಜಯಂತಿಯಂದು ಉದ್ದುದ್ದ ಭಾಷಣ ಮಾಡುವ ರಾಜಕಾರಣಿಗಳು ಶಿಕ್ಷಣ ಕಲಿಯಿರಿ, ಸಂವಿಧಾನ ಓದಿ, ಕಾನೂನಿನ ಅರಿವು ಮೂಡಿಸಿ ಎಂದು ಹೇಳಿದ್ದು ಕೇಳಿದ್ದೇವೆಯೇ ಹೊರತು ಅಂಬೇಡ್ಕರ್ ನಾಮಫಲಕ ಅಳವಡಿಸಿದ ಮಾತ್ರಕ್ಕೆ ಯಾವ ಪ್ರಭಾವಿಗಳು ಈ ಬಡವನನ್ನ ಟಚ್ ಮಾಡಲು ಹಿಂದೆ ಸರಿಯುವಷ್ಟು ಪ್ರಭಾವ ಈ ಒಂದು ನಾಮಫಲಕಕ್ಕೆ ಬಂದಿದೆ ಎಂಬುದು ವಿಶೇಷವಾಗಿದ್ದು, ತನ್ನ ಜಮೀನು ಉಳಿಸಿಕೊಟ್ಟ ಅಂಬೇಡ್ಕರ್ ಜಯಂತಿಯನ್ನ ಪ್ರತಿ ವರ್ಷ ಇದೇ ಜಾಗದಲ್ಲಿ ಮನೆ ಹಬ್ಬದಂತೆ ಆಚರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಈ ವೇಳೆ ಶಿಕ್ಷಕಿ ಸುಶೀಲಾ ಮಂಜುನಾಥ್, ನಂಜುಂಡಪ್ಪನವರ ಪತ್ನಿ ವೆಂಕಟಮ್ಮ, ಮಗ ಗೌರಿಶಂಕರ್, ಸೊಸೆ ಭವಾನಿ, ಮೊಮ್ಮಕ್ಕಳಾದ ಪನ್ವೀತ್, ಗುರುಚರಣ್, ಡೈರಿ ಮುನಿಯಪ್ಪ, ವೆಂಕಟಪ್ಪ, ಶಿಕ್ಷಕಿ ಸುಶೀಲಾ ಮಂಜುನಾಥ್ ಇದ್ದರು. ಎಸ್ಡಿಎಂಸಿ ಸಂಸ್ಥಾಪನಾ ದಿನಾಚರಣೆಯನ್ನು ಏಪ್ರಿಲ್ 24 ಶುಕ್ರವಾರದಂದು ಕೋಲಾರ ನಗರದ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ಆಯೋಜಿಸಲಾಗಿದ್ದು, ಎಸ್ಡಿಎಂಸಿ ಜಿಲ್ಲಾ ಸಮಿತಿಯು ಭಾಗವಹಿಸುವ ಮೂಲಕ ಯಶಸ್ವಿಗೆ ಮುಂದಾಗಬೇಕು ಎಂದು ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಜಿಲ್ಲಾಧ್ಯಕ್ಷ ಜಿಕೆ ಶ್ರೀನಿವಾಸಲು ಹೇಳಿದರು.
ಕೋಲಾರದ ಡಿಡಿಪಿಐ ಕಚೇರಿಯಲ್ಲಿ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆಯಿಂದ ಡಿಡಿಪಿಐ ರವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಜಿಲ್ಲೆಯ ಎಸ್ಡಿಎಂಸಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯ ಸಮಿತಿಯು ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಏಪ್ರಿಲ್ 28ರ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಹಕ್ಕು ಮತ್ತು ಕರ್ತವ್ಯಗಳ ತರಬೇತಿ ಕಾರ್ಯಾಗಾರ ಮತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವ ಸರ್ಕಾರದ ನಿಲುವನ್ನು ಖಂಡಿಸಲು ಚರ್ಚೆಗಳನ್ನು ನಡೆಸಲಾಗುತ್ತದೆ. ಜಿಲ್ಲೆಯ ಎಸ್ಡಿಎಂಸಿ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಡಹಳ್ಳಿ ಆರ್ ಶಶಿಕುಮಾರ್, ಮುಳಬಾಗಿಲು ತಾಲೂಕು ಅಧ್ಯಕ್ಷ ನಾಗೇಶ್ ಕುಮಾರ್, ಕೋಲಾರ ತಾಲೂಕು ಅಧ್ಯಕ್ಷೆ ಲಕ್ಷ್ಮಿ ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾನು ಯಾರನ್ನೋ ಸೋಲಿಸಕ್ಕೆ ಬಂದಿಲ್ಲ, ಆದರೆ ಜನಗಳನ್ನ ಗೆಲ್ಲಿಸಕ್ಕೆ ಬಂದಿದ್ದೇನೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಸಂದೀಪ್ ರೆಡ್ಡಿ ಟಾಂಗ್. ಜಂಗಮಶಿಗೆಹಳ್ಳಿ ಎಂಪಿಸಿಎಸ್ ಆವರಣದಲ್ಲಿ ಮಿಶ್ರ ತಳಿ ಕರುಗಳ ಪ್ರದರ್ಶನ ಸಂಭ್ರಮ. ಉತ್ತಮ ತಳಿ ಕರು ಸಾಕಿದ ರೈತರಿಗೆ ಬಹುಮಾನ ವಿತರಣೆ. ಬಾಗೇಪಲ್ಲಿಯಲ್ಲಿ ಜನಪರ ಹೋರಾಟಗಾರ ಜಿವಿ ಶ್ರೀರಾಮರೆಡ್ಡಿ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ. ಬಡವರ, ಶೋಷಿತರ, ಕಾರ್ಮಿಕರ ಧ್ವನಿಯಾಗಿದ್ದ ಧೀಮಂತ ನಾಯಕನಿಗೆ ಗಣ್ಯರ ನಮನ. ಮುಹೂರ್ತಕ್ಕೆ ಕ್ಷಣಗಣನೆ ಇದ್ದಾಗ ನಿಂತ ಬಾಲ್ಯ ವಿವಾಹ. ಹಸೆಮಣೆಯ ಮೇಲೆ ಕುಳಿತುಕೊಳ್ಳಬೇಕಿದ್ದ ಬಾಲಕಿ ರಕ್ಷಣೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.